ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳಕ್ಕೆ ಅಷ್ಟೊಂದು ಜನ ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿನ ಹೊಯ್ಲು ಪದ್ಧತಿ ಬಗ್ಗೆ ನಿಮಗೆ ಗೊತ್ತಾ? ಈ ವಿಡಿಯೋದಲ್ಲಿ ಧರ್ಮಸ್ಥಳದ ರಹಸ್ಯವನ್ನ ರಿವೀಲ್ ಮಾಡ್ತೀವಿ. ಜೊತೆಗೆ ಹೊಯ್ಲು ಪದ್ಧತಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಹೇಗಿದೆ ಅಲ್ಲಿನ ಪದ್ಧತಿ, ಆಚಾರ ವಿಚಾರ ಅಂತ. ಶ್ರೀ ಮಂಜುನಾಥ ಮತ್ತು ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಬಂದರು ನಗರಿ ಮಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲೇ ಇರೋ ಶ್ರೀ ಕ್ಷೇತ್ರ ಶ್ರೀ ಮಂಜುನಾಥ ಧರ್ಮಸ್ಥಳ ಭೂ ಕೈಲಾಸ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿದೆ. ಶ್ರೀ ಮಂಜುನಾಥನ ದರ್ಶನಕ್ಕೆ ವರ್ಷಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸ್ತಾರೆ. ಇಷ್ಟೊಂದು ಜನರು ಇಲ್ಲಿಗೆ ಬರೋದಕ್ಕೆ ಒಂದು ಕಾರಣವೂ ಇದೆ. ಅದೇ ಕಾರಣ ಹೊಯ್ಲು ಪದ್ಧತಿ. ಹೌದು, ಸದಾಚಾರ ಮತ್ತು ಧಾರ್ಮಿಕತೆಯ ನಾಡು. 800 ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನ ಹೊಂದಿರುವ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ನ್ಯಾಯ, ನೀತಿ, ಧರ್ಮಕ್ಕೆ ಹೆಸರುವಾಸಿಯಾಗಿರುವಂತಹ ಕ್ಷೇತ್ರವೇ ಧರ್ಮಸ್ಥಳ ಕ್ಷೇತ್ರ. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು ಎಂಬ ಸುಪ್ರಭಾತದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ನಿತ್ಯ ಸೇವೆ ಆರಂಭವಾಗುತ್ತೆ. ನೇತ್ರಾವತಿಯಲ್ಲಿ ಮಿಂದ ಜನರು ಸ್ವಾಮಿ ಶ್ರೀ ಮಂಜುನಾಥನ ದರ್ಶನಕ್ಕೆ ಸರತಿ ಸಾಲುಗಟ್ಟಿ ನಿಂತಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥನ ದರ್ಶನಕ್ಕೆ ವರ್ಷಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸ್ತಾರೆ. ಇಷ್ಟೊಂದು ಜನರು ಇಲ್ಲಿ ಬರೋದಕ್ಕೆ ಕಾರಣವೇನು? ಈ ಹೊಯ್ಲು ಪದ್ಧತಿ ಅಂದ್ರೆ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ನೇತ್ರಾವತಿ ಮಡಿಲ ಘಟ್ಟ ಪ್ರದೇಶದ ಸುಂದರ ಮಡಿಲಲ್ಲಿ ಶಿವನೇ ನೆಲೆಸಿಹ ಪುಣ್ಯ ಕ್ಷೇತ್ರವಾಗಿದೆ. ಧರ್ಮಸ್ಥಳ ಧರ್ಮದ ನೆಲೆಬೀಡಾಗಿದೆ. ಈ ದೇವಾಲಯದಲ್ಲಿ ಈಶ್ವರನ ಪೂಜಿಸುವ ಅರ್ಚಕರು ವೈಷ್ಣವರು, ದೇಗುಲದ ಧರ್ಮಾಧಿಕಾರಿಗಳು ಜೈನ ಧರ್ಮೀಯರು, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಧರ್ಮಸ್ಥಳ ಕೇವಲ ಧಾರ್ಮಿಕ ಕ್ಷೇತ್ರವೇ ಅಲ್ಲ, ಇದೊಂದು ನ್ಯಾಯಪೀಠ, ಸಾಹಿತ್ಯ ಸರಸ್ವತಿಯ ನೆಲೆಬೀಡು, ಅನ್ನಪೂರ್ಣಿಯ ಸಿರಿನಾಡು. ಒಟ್ಟಿನಲ್ಲಿ ಇದು ಧರ್ಮ ಕರ್ಮಗಳ ಸಂಗಮ ಸ್ಥಳ, ಶ್ರೀ ಕ್ಷೇತ್ರ ಅಂತ ಇತಿಹಾಸವನ್ನ ಪಡೆದಿದೆ. ಧರ್ಮಸ್ಥಳ ಕ್ಷೇತ್ರವು ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿದೆ. ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ. ಈ ಪ್ರಾಂತ್ಯದ ನೇಲ್ಯಾಡಿ ಬೀಡು ಎಂಬ ಗೃಹದಲ್ಲಿ ಬೀರಮಣ್ಣ ಪೇರಗಡೆ ಮತ್ತು ಅಮ್ಮು ಬಲ್ಲಾಳತಿ ಎಂಬ ಧರ್ಮಿನಿಷ್ಠರಾದ ಸತಿಪತಿ ವಾಸವಾಗಿದ್ರು. ಒಮ್ಮೆ ಇವರ ಮನೆಗೆ 4 ಮಂದಿ ಅತಿಥಿಗಳು ಬರ್ತಾರೆ. ನೇಮ ನಿಷ್ಠೆಯ ದಂಪತಿ ಅತಿಥಿ ಸತ್ಕಾರ ಮಾಡಿದ್ರು. ಅದೇ ದಿನ ರಾತ್ರಿ ಆ 4 ಅತಿಥಿಗಳು ಧರ್ಮ ದೇವತೆಗಳ ರೂಪದಲ್ಲಿ ಬೀರಮಣ್ಣ ಪೇರಗಡೆಯವರ ಕನಸಲ್ಲಿ ಕಾಣಿಸಿಕೊಂಡು, ನಾವೆಲ್ಲರೂ ನಿಮ್ಮ ಮನೆಯಲ್ಲಿ ನೆಲೆಸಲು ಇಚ್ಛಿಸುತ್ತೇವೆ ಅಂತ ಹೇಳ್ತಾರೆ. ಧರ್ಮ ದೇವತೆಗಳ ಅಣತಿಯಂತೆ ಪೇರಗಡೆಯವರು ತಮ್ಮ ಮನೆ ತೆರವು ಮಾಡಿ ದೇವರುಗಳಿಗೆ ಬಿಟ್ಟುಕೊಡ್ತಾರೆ. ಕಾಳರಾಹು, ಕಾಳಕಾಯ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಆ ಮನೆಯಲ್ಲಿ ನೆಲೆ ನಿಲ್ತಾರೆ. ಈ ದೇವತೆಗಳ ಆಜ್ಞೆಯಂತೆ ಪೇರಗಡೆಯವರು ಗುಡಿ ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನ ನಿತ್ಯ ಪೂಜೆಗೆ ನೇಮಿಸ್ತಾರೆ. ಅರ್ಚಕರು ಇಲ್ಲಿ ಈಶ್ವರ ಲಿಂಗವನ್ನ ಸ್ಥಾಪಿಸುವಂತೆ ಸಲಹೆಯನ್ನ ನೀಡುತ್ತಾರೆ. ಧರ್ಮ ದೇವತೆಗಳು ಕೂಡ ಇದನ್ನೇ ಹೇಳಿ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನ ಕೇಳಿಕೊಳ್ತಾರೆ. ಕಡುಮಕ್ಕೆ ಮಂಜುನಾಥನ ಲಿಂಗ ಬರುವುದರೊಳಗೆ ಧರ್ಮ ದೇವತೆಗಳು ದೇವಾಲಯ ನಿರ್ಮಿಸಿದ್ರು ಅಂತ ಕತೆ ಸ್ಥಳದಲ್ಲಿ ಜನಜನಿತವಾಗಿದೆ. ಅಂದಿನಿಂದ ಇಲ್ಲಿ ಧರ್ಮ ನೆಲೆ ನಿಂತಿದೆ. ತಾವು ಮಂಜುನಾಥನ ಪೂಜಿಸುತ್ತಾ ಧರ್ಮ ರಕ್ಷಣೆಗೆ ತೊಡಗಿದ್ದಾರೆ. ಇಂದು ಇಲ್ಲಿ ಧರ್ಮ ಕಾರ್ಯಗಳು ನಿರಂತರವಾಗಿ ಯಾವ ವಿಘ್ನವೂ ಇಲ್ಲದೆ ಜರುಗುತ್ತಿದೆ. ಪ್ರತಿನಿತ್ಯ ಧರ್ಮಸ್ಥಳದಲ್ಲಿ ಸಾಮೂಹಿಕ ಉಚಿತ ವಿವಾಹ ಮಹೋತ್ಸವ, ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಧರ್ಮಸ್ಥಳ ದೇವಾಲಯದ ಆಡಳಿತದಲ್ಲಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ನಿರುದ್ಯೋಗಿ ಯುವಕರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ರುಡ್ಸೆಟ್ ಎಂಬ ಸಂಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿದ್ದು, ಅಲ್ಲಿ ನಿರುದ್ಯೋಗಿ ಯುವಕರಿಗೆ ವೃತ್ತಿ ತರಬೇತಿ ನೀಡಿ ಆತ್ಮವಿಶ್ವಾಸ ತುಂಬಲಾಗ್ತಿದೆ. 1933ರಿಂದ ಇಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನವೂ ಕೂಡ ನಡೆಯುತ್ತೆ. ಸುಮಾರು 60 ವರ್ಷಗಳ ಹಿಂದೆ ಸರ್ವಧರ್ಮ ಸಮ್ಮೇಳನ ನಡೆದಿತ್ತು. ಜೊತೆಗೆ ಹಿಂದಿನ ಶಕ್ತಿ ಅಂದಿನ ಧರ್ಮಾಧಿಕಾರಿಗಳಾದ ಮಂಜಯ್ಯ ಹೆಗ್ಗಡೆಯವರು, ಈಗ ವೀರೇಂದ್ರ ಹೆಗ್ಗಡೆಯವರು ಇದನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳಕ್ಕೆ ಇಷ್ಟೊಂದು ಜನ ಬರೋದಕ್ಕೆ ಕಾರಣ ಏನು?
ಈ ಬಗ್ಗೆ ಸ್ಥಳೀಯರೊಬ್ಬರು ಹೇಳ್ತಾರೆ, ದೇವಾಲಯದ ಆವರಣದಲ್ಲಿ ಅನೇಕ ಉತ್ಸವಗಳು ಮತ್ತು ವಾರ್ಷಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಇದು ಕೇವಲ ದೇಶದ ಮಾತ್ರವಲ್ಲ, ವಿದೇಶಿ ಯಾತ್ರಾರ್ಥಿಗಳನ್ನ ಕೂಡ ಆಕರ್ಷಣೆ ಮಾಡುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಯಾತ್ರಾರ್ಥಿಯನ್ನ ಜಾತಿ, ಧರ್ಮ, ಸಂಸ್ಕೃತಿ ಅಥವಾ ಸ್ಥಾನಮಾನವನ್ನ ಲೆಕ್ಕಿಸದೆ ಗೌರವಾನ್ವಿತ ಅತಿಥಿಯಂತೆ ನೋಡಿಕೊಳ್ಳಲಾಗುತ್ತೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯು ಹಿಂದೆ ಮಾಡಿದ ಎಲ್ಲಾ ಪ್ರಮಾಣಗಳನ್ನ ಅಂದ್ರೆ ದೋಷ ಪರಿಹಾರ ತೆಗೆದುಕೊಳ್ಳುತ್ತಾನೆ ಎನ್ನೋ ನಂಬಿಕೆ ಇದೆ. ಈ ಸ್ಥಳದ ನೈಸರ್ಗಿಕ ಸೌಂದರ್ಯ ಮತ್ತು ಪ್ರಶಾಂತತೆಯು ದಣಿದ ಜನರ ಮನಸ್ಸಿಗೆ ಶಾಂತವನ್ನ ನೀಡತ್ತೆ ಅಂತ ಅಲ್ಲಿನ ನಿವಾಸಿಯೊಬ್ಬರು ಹೇಳ್ತಾರೆ. ಪೇರ್ಗಡೆ ದಂಪತಿ 800 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಅತಿಥಿ ಸತ್ಕಾರ ಇಂದಿಗೂ ಕೂಡ ಇಲ್ಲಿ ಮುಂದುವರೆದಿದೆ. ಇಲ್ಲಿಗೆ ಬರೋ ಎಲ್ಲಾ ಭಕ್ತರು ಒಂದಲ್ಲ ಒಂದು ರೀತಿಯಲ್ಲಿ ಅತಿಥಿಗಳಿಗಾಗಿರ್ತಾರೆ. ಪ್ರತಿನಿತ್ಯ ಇಲ್ಲಿ ಕನಿಷ್ಠ 10,000ಕ್ಕೂ ಹೆಚ್ಚು ಭಕ್ತರಿಗೆ ಉಚಿತವಾಗಿ ಅನ್ನ ಸಂತರ್ಪಣೆ ನಡೆಸಲಾಗುತ್ತೆ. ಅನ್ನದಾನದ ಜೊತೆಗೆ ವಿದ್ಯಾದಾನ, ವಸ್ತ್ರದಾನ, ಅಭಯದಾನ ಹಾಗೂ ಔಷಧ ದಾನವೂ ಕೂಡ ಇಲ್ಲಿ ಅನುಚಿತವಾಗಿ ನಡೆದುಕೊಂಡು ಬಂದಿದೆ. ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟ್ ಅತ್ಯಾಧುನಿಕ ಸಲಕರಣೆಗಳಿಂದ ಸಜ್ಜಾದ ಆಸ್ಪತ್ರೆ ನಿರ್ಮಿಸಿ ದಿನವೂ ಕೂಡ ಇಲ್ಲಿ ಎಲ್ಲ ವರ್ಗದವರಿಗೆ ಆರೋಗ್ಯ ಕಾಳಜಿಯನ್ನ ವಹಿಸಲಾಗುತ್ತೆ. 1972ರಿಂದ ಇಂದಿನವರೆಗೆ ಸತತವಾಗಿ ಸಮಾಜದಲ್ಲಿ ವರದಕ್ಷಿಣೆ ಪಿಡುಗು ಮತ್ತು ಆಡಂಬರದ ಮದುವೆಯ ಸುಧಾರಣೆಗೋಸ್ಕರ ಸಾಮೂಹಿಕ ವಿವಾಹವನ್ನ ನಡೆಸಲಾಗ್ತಿದೆ. ಧರ್ಮಸ್ಥಳದಲ್ಲಿ ಹೊಯ್ಲು ಪದ್ಧತಿ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಧರ್ಮ ದೇವತೆಗಳು ನೆಲೆಸಿರುವ ಈ ತಾಣ ಒಂದು ರೀತಿಯಲ್ಲಿ ನ್ಯಾಯಾಲಯವೂ ಕೂಡ ಹೌದು. ಕೋರ್ಟ್ ಕಚೇರಿಗಳಲ್ಲಿ ಪರಿಹಾರ ಕಾಣದ ಎಷ್ಟೋ ಪ್ರಕರಣಗಳಿಗೆ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಕ್ಕಿದೆ. ಈ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮಾತು ತಪ್ಪುವುದಿಲ್ಲ. ಆದ್ದರಿಂದ ಮಾತು ಬಿಡ ಮಂಜುನಾಥ ಎಂಬ ಮಾತು ಚಾಲ್ತಿಯಲ್ಲಿದೆ. ಶ್ರೀ ಕ್ಷೇತ್ರದ ಚತುರ್ವಿಧ ದಾನ ಪರಂಪರೆಯಿಂದ ಅಭಯ ದಾನಕ್ಕೆ ವಿಶೇಷ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಅದರಲ್ಲಿ ಯಾರಿಗಾದರೂ ಕಷ್ಟವಾದಾಗ ನ್ಯಾಯಕ್ಕಾಗಿ ದೇವರ ಮೊರೆ ಇಡುವ ಪದ್ಧತಿ ಇದ್ದು ಇದನ್ನ ಹೊಯ್ಲು ಅಂತ ಕರೆಯಲಾಗುತ್ತೆ. ಅಂದ್ರೆ ನ್ಯಾಯಕ್ಕಾಗಿ ಮೊರೆ ಇಡುವುದು ದೇವರಿಗೆ ದೂರು ಸಲ್ಲಿಸುವುದು ಅನ್ನುವಂತಹ ಅರ್ಥವಾಗಿದೆ. ಜಾಗದ ವಿಚಾರದಲ್ಲಿ ಹಾಗೂ ಹಣದ ವಿಚಾರದಲ್ಲಿ ಮೋಸ ಮಾಡಿರುವುದು ಶಂಕೆ ಎದುರಾದ್ರೆ ದೂರು ನೀಡಲಾಗುತ್ತೆ. ದೂರು ನೀಡಿದವರನ್ನು ವಾದಗಳೊಂದಿಗೆ ಯಾರ ವಿರುದ್ಧ ದೂರು ನೀಡಿದ್ದಾರೋ ಅವರನ್ನ ಪ್ರತಿಪಾದಿಗಳಂತ ಪರಿಗಣಿಸಲಾಗುತ್ತೆ. ಕ್ಷೇತ್ರದ ಹೊಯ್ಲು ವಿಭಾಗದಲ್ಲಿ ಹಣಕಾಸಿನ ವಿಚಾರ ಕುರಿತ ಪ್ರಕರಣಗಳ ಲಿಖಿತ ದಾಖಲೀಕರಣ ಮಾಡಲಾಗುತ್ತೆ. ನಂತರ ವಾದಿಗಳಿಗೆ ಹಾಗೂ ಪ್ರತಿವಾದಿಗಳಿಗೆ ಪತ್ರ ಬರೆದು ಪತ್ರದೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಹೆಗ್ಗಡೆಯವರ ಸಮ್ಮುಖದಲ್ಲಿ ಪರಿಹಾರ ಕಂಡುಕೊಳ್ಳುವಂತೆ ಸೂಚಿಸಲಾಗುತ್ತೆ. ಹೆಗ್ಗಡೆಯವರು ತಮ್ಮ ಪೀಠದಲ್ಲಿ ಅಥವಾ ಹೆಗ್ಗಡೆಯವರ ಅನುಪಸ್ಥಿತಿಯಲ್ಲಿ ಹೆಗ್ಗಡೆಯವರ ಪ್ರತಿನಿಧಿಗಳಾದ 4 ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿ ನ್ಯಾಯ ತೀರ್ಮಾನ ಮಾಡಿ ತೀರ್ಪನ್ನ ನೀಡಲಾಗುತ್ತೆ. ಈ ತೀರ್ಪಿಗೆ ವಾದಗಳು ಹಾಗೂ ಪ್ರತಿವಾದಗಳು ಬದ್ಧವಾಗಿರಬೇಕು. ಹೊಯ್ಲು ದಾಖಲಾಗಿ ನ್ಯಾಯ ತೀರ್ಮಾನ ನಡೆಯುವವರೆಗೆ ವಾದಿಗಳು ಮತ್ತು ಪ್ರತಿವಾದಿಗಳು ಕ್ಷೇತ್ರದ ನಿಬಂಧನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ನ್ಯಾಯ ಸಮ್ಮತವಿಲ್ಲದ ಪ್ರಾರ್ಥನೆಯನ್ನ ದ್ವೇಷ ಸಾಧನೆ ಅಥವಾ ಪ್ರತ್ಯಾರೋಪಕ್ಕೆ ಹೊಯ್ಲು ನೀಡಿದ್ದಲ್ಲಿ ತಪ್ಪು ಮಾಡಿದವರಿಗೆ ಸಂಕಷ್ಟ ಎದುರಾಗುವುದು ಶತಸಿದ್ಧ ಅಂತ ಹೇಳಲಾಗುತ್ತೆ. ಹೊಯ್ಲು ಪದ್ಧತಿಯಿಂದ ಅದೆಷ್ಟೋ ಜನರು ಇಂದು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಿದ್ದಾರೆ. ಹಣದ ಸಮಸ್ಯೆಯಾಗಿರಬಹುದು, ಕಳ್ಳತನದ ಸಮಸ್ಯೆಯಾಗಿರಬಹುದು, ಅಥವಾ ವಿಚ್ಛೇದನ ಸಮಸ್ಯೆಯಾಗಿರಬಹುದು, ಆಸ್ತಿ ಸಮಸ್ಯೆಯಾಗಿರಬಹುದು, ಜಾಗದ ಸಮಸ್ಯೆಯಾಗಿರಬಹುದು. ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನ ಸಾಕ್ಷಾತ್ ಶ್ರೀ ಮಂಜುನಾಥನೇ ನೀಡ್ತಾನೆ ಎನ್ನುವಂತಹ ನಂಬಿಕೆ ಜನರದ್ದಾಗಿದೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗೆಗಿನ ಮಾಹಿತಿ. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋಗಿದ್ರೆ ಶ್ರೀ ಮಂಜುನಾಥ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಿಂದೂ ಸನಾತನ ಧರ್ಮದ ಬಗ್ಗೆ ಮಾಹಿತಿಯನ್ನು ಹೊತ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ಜೈ ಶ್ರೀ ಕೃಷ್ಣ, ಜೈ ಸನಾತನ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಮಂಜುನಾಥ.